ಹಾಯ್ ಎಲ್ಲರಿಗೂ. ನಾನು ಪೆಪ್ಪರ್ ಚಿಕನ್ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ. ಅದಕ್ಕೆ ನೀರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಕರಿಬೇವು, ಸ್ವಲ್ಪ ಸೋಂಪು 1 ಸ್ಪೂನು, ಅರ್ಧ ಕಿಲೋ ಚಿಕನ್, ಪೆಪ್ಪರ್ ಪೌಡರ್. ಅದಕ್ಕೆ ಕಾಳು ಮೆಣಸು 2 ಸ್ಪೂನು, 3/4 ಸ್ಪೂನು ಮೆಣಸಿನ ಹುಡಿ, 1/4 ಸ್ಪೂನು ಹಳದಿ ಹುಡಿ, 1/4 ಸ್ಪೂನು ಗರಂ ಮಸಾಲ. ನೀರುಳ್ಳಿ ಕಂದು ಬಣ್ಣಕ್ಕೆ ಬಂತು. ಅದಕ್ಕೆ ನಾವು ಈಗ ಕ್ಯಾಪ್ಸಿಕಮ್ ಹಾಕ್ತೇನೆ. ಅದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಚಿಕನನ್ನು ಹಾಕ್ತೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ 1/4 ಸ್ಪೂನ್ ಹಳದಿ ಹುಡಿ, 1 ಸ್ಪೂನು ಮೆಣಸಿನ ಹುಡಿ, 2 ಸ್ಪೂನು ಪೆಪ್ಪರ್ ಹುಡಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತೇವೆ. ಈಗ ಎಲ್ಲವನ್ನು ಮಸಾಲ ಹಾಕಿದ ಮೇಲೆ ಸ್ವಲ್ಪ ಚಿಕನನ್ನು ಫ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ. ನೋಡಿ, ಚಿಕನನ್ನು ಫ್ರೈ ಮಾಡಿ ಆಯಿತು. ಈಗ ನಾವು ಉಪ್ಪು ಹಾಕ್ತೇವೆ. ಉಪ್ಪು ಹಾಕಿ 1 ಕಪ್ ನೀರನ್ನು ಹಾಕುತ್ತೇನೆ. ಈಗ ಒಂದು 10 ನಿಮಿಷ ಬೇಯಿಸಲಿಕ್ಕೆ ಬಿಡಬೇಕು. ಚಿಕನ್ ಬೇಯಿಸ್ತಾ ಬಂತು. ಅದಕ್ಕೆ ನಾವು 1/4 ಸ್ಪೂನು ಗರಂ ಮಸಾಲ ಹಾಕ್ತೇನೆ ಮತ್ತು ಅರ್ಧ ಸ್ಪೂನು ಲಿಂಬೆಹಣ್ಣು. ಅದು ಡ್ರೈ ಆಗುವ ತನಕ ಗ್ಯಾಸಲ್ಲಿ ಬಿಡಬೇಕು. ಪೆಪ್ಪರ್ ಚಿಕನ್ ರೆಡಿ ಆಯಿತು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.